ಇದು ಹಿಂಗೆ ಮಾಡಿ What is this? Coconut. No, no, no. No, no. ಮಳೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಫ್ರೆಂಡ್ಸ್, ಮಳೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಎಲ್ಲೂ ಹೋಗೋಕ್ಕಾಗ್ತಿಲ್ಲ, ಎಲ್ಲೂ ಬರೋಕ್ಕಾಗ್ತಿಲ್ಲ ಫ್ರೆಂಡ್ಸ್. ಅಯ್ಯೋ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಬೆಂಗಳೂರಲ್ಲೆಲ್ಲ ಮಳೆ ಬರ್ತಾಯಿದೆ ತುಂಬಾ. ಸೊ ಒಂಥರ ಏನೋ ಒಂಥರ ರೈನಿ ಸೀಸನ್ ಥರನೇ ಆಗಿದೆ ಅಂತ ಹೇಳ್ಬೋದು. ನನ್ನ ಥೈಲ್ಯಾಂಡ್ ವಿಡಿಯೋನೇ ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ CM ಸೆಂಟರ್ ಬಂದಿದ್ವಿ. ಸ್ವಲ್ಪ ಇದು ಹಳೇ ವಿಡಿಯೋ, ಬರೋದು ಇನ್ನೊಂದು ದಿನ ಇದೆ ಅನ್ನಂಗೆ ನಾನು ಈ ವಿಡಿಯೋನೇ ಎಡಿಟ್ ಮಾಡ್ತಿದ್ದೀನಿ. ಸೊ ಸ್ವಲ್ಪ ಅವಳಿಗೆ ಡೈಪರ್ ಎಲ್ಲ ಖಾಲಿ ಆಗಿತ್ತು. ಅಲ್ಲಿ ಹೋಗಿ ತೊಗೊಂಬರೋಣ ಅಂತ ಹೋದಾಗ ಅದೇ ಇದು ವರ್ಡ್ಗೆ ಹೋಗಿದ್ವಲ್ಲ, ಅದೇ ಅಲ್ಲಿಗೆ ಹೋಗಬೇಕಿತ್ತು. ಮೀನ್ಸ್ ಸಿ ಲೈಫ್ ವರ್ಡ್ ಸಮಥಿಂಗ್. ಅದಕ್ಕೆ ಅಲ್ಲಿಂದ ಅವಳಿಗೆ ಸ್ವಲ್ಪ ಡೈಪರ್ ಇಲ್ಲಿ ನಾನು ಒಂದು ಪ್ಯಾಕ್ ತೊಗೊಂಡೋಗಿದ್ದೆ, ತುಂಬ ಖಾಲಿ ಆಗಿಬಿಟ್ಟಿತ್ತು. ಸೊ ಆ ಟೈಮಲ್ಲಿ ಈ ಥರ ಡೆಕೋರೇಷನ್ ಎಲ್ಲ ಮಾಡಿದರು ಆಚೆ, ತುಂಬ ಚೆನ್ನಾಗಿತ್ತು. ಆ ಟೈಮಲ್ಲೇ ತೊಗೊಂಬಂದಿದ್ವಿ ಅಂತ ಅನಿಸುತ್ತೆ. ಸೊ ಇಲ್ಲಿ ಹಾಗೆಯೇ ಮಾಲಲ್ಲಿ ಔಟ್ಸೈಡು ಕೂಡ ಎಲ್ಲ ಹಾಕ್ಕೊಂಡಿರ್ತಾರೆ. ಸೊ ಅಲ್ಲಿ ಹಣ್ಣೇನಲ್ಲ, ಇದು ಬೇರೆ ಕಡೆದೂ ಕೂಡ ಡ್ಯೂರಿಯನ್ ಅಂತೇಳಿ ಹಲಸಿನ ಹಣ್ಣು ಥರನೇ ಇರುತ್ತೆ. ಬಟ್ ನಾನು ತಿಂದಿಲ್ಲ. ಸ್ಮೆಲ್ ಲೈಕ್ ಜಾಕ್ ಫ್ರೂಟ್ ಅಂತಲೇ ಹೇಳ್ಬೋದು. ಈ ಥರ ಫುಡ್ಡೆಲ್ಲ ಸೇಲ್ ಮಾಡ್ತಿರ್ತಾರೆ, ವೆಜ್ಜು ನಾನ್ ವೆಜ್ಜು ಎಲ್ಲನೂ. ಅದೇ ನಾನು ಹೇಳ್ದಂಗೆ ಪದೇ ನಾನ್ ವೆಜ್ಜೇ ಜಾಸ್ತಿ ಇರುತ್ತೆ. ಇಲ್ಲಿ ತೊಗೊಳಕ್ಕೆ ಭಯ ಆಗುತ್ತೆ ಔಟ್ಸೈಡೆಲ್ಲ, ಏನೇನು ಫುಡ್ ತಿಂತಾರೋ ಏನು ಅಂಥೇಳಿ. ಮೇಳ ಕೂಡ ಹಾಕ್ಕೊಂಡಿರ್ತಾರೆ, ಚಾಕ್ಲೇಟ್ಸ್ ಆಗಿರ್ಬೋದು, ಈ ಥರ ಫುಡ್ಸ್ದು, ನಟ್ಸ್ದು ಆ್ಯಂಡ್ ಜ್ಯುವೆಲ್ರಿ ಶಾಪ್ಸ್ದು. ಅಂದರೆ ಈಗ ಹೆಂಗೆ ನೀವೆಲ್ಲ ಮಾಲ್ಗೆ ಹೋದರೆ ಗೊತ್ತಿರುತ್ತಲ್ವ ಔಟ್ಸೈಡೆಲ್ಲ ಏನೇನು ಹಾಕ್ಕೊಂಡಿರ್ತಾರೆ ಅಂತೇಳಿ, ಅಲ್ಲೂ ಕೂಡ ಹಾಕ್ಕೊಂಡಿದ್ರು. ಅದನ್ನು ಹಾಗೆ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದೆ. ಸರಿ, ಫುಡ್ಡು ನೋಡಿ ಹೇಗಿರುತ್ತೆ ಅಲ್ಲಿ ಫುಡ್ ಏನೇನಂತ ನಮ್ಮಪ್ಪ ನಾಳೆ ನಿಜವಾಗ್ಲೂ ಅದೆಲ್ಲ ಗೊತ್ತಿಲ್ಲ. ಬಟ್ ವಿಡಿಯೋ ಅಂತೂ ಮಾಡ್ಕೊತಿದ್ದೆ. ನನಗೇನು ಅಲ್ಲಿ ಸ್ಮೆಲ್ ಆ ಥರ ಏನೂ ಬರ್ತಾ ಇರಲಿಲ್ಲ. ಬಟ್ ಇಲ್ಲೆಲ್ಲ ಹೋದರೆ ನನಗಿದು ತುಂಬ ಇಷ್ಟ ಆ್ಯಕ್ಚುಲಿ. ಇದು ನನ್ನ ತುಂಬ ಸರಿ ತಿಂದಿದ್ದೀನಿ. ಇದು ಕೋಕೋನಟ್ಟಲ್ಲಿ ಕ್ಲೀನಾಗಿ ಶೆಲ್ಲೆಲ್ಲ ತೆಗೆದ್ಬಿಟ್ಟು ವೈಟ್ ಮಾತ್ರ ಇಟ್ಟಿರ್ತಾರೆ. ಸೊ ತುಂಬ ಟೇಸ್ಟಿಯಾಗಿರುತ್ತೆ ಫುಡ್ಡೆಲ್ಲ. ಇಲ್ಲಿ ಹಂಗೆ ನಾನ್ ವೆಜ್ ಶಾಪು ಆ ಥರದ್ದೆಲ್ಲ ಎಲ್ಲೂ ನೋಡಲೇ ಇಲ್ಲ. ಬಟ್ ಫುಡ್ ಮಾಡಿರೋದನ್ನು ನೋಡಿದೆ. ಮತ್ತು ಇಲ್ಲಿ ಡ್ರೆಸ್ಸಸ್ ಆಗಿರ್ಬೋದು, ಏನಾದ್ರು ತೊಗೊಳ್ಳೋ ಐಟಮ್ಸ್ಗಳು ಕೂಡ ಮಾಲಿಂದ ಇನ್ ಫ್ರಂಟ್ ಆಫ್ ದ ಗೇಟಲ್ಲಿ ಹಾಕಿರ್ತಾರೆ, ಫ್ರಂಟ್ ಗೇಟಲ್ಲಿ. ತೊಗೊಳ್ಳೋರು ಅಲ್ಲೂ ಕೂಡ ಬೈ ಮಾಡ್ತಾರೆ, ಮಾಲ್ ಒಳಗಡೆನೂ ಕೂಡ ಬೈ ಮಾಡ್ತಾರೆ. ಇಲ್ಲಿ ಹೇಗಿರುತ್ತೆ ಹಾಗೆಯೇ ಅಲ್ಲಿ ಸಿಸ್ಟಮು ಕೂಡ ಏನು ಚೇಂಜಸ್ ಏನಿರಲ್ಲ. ಬಟ್ ಇಲ್ಲೆಲ್ಲ ಔಟ್ಸೈಡು ಇನ್ಸೈಡೆಲ್ಲ ಸೇಮ್ ಪ್ರೈಸ್ ಹೈ ಇರುತ್ತೆ ಅಂತಲೇ ಹೇಳ್ಬೋದು ಇಂಡಿಯಾಗೆ ಹೋಲಿಸ್ಕೊಂಡ್ರೆ. ಡ್ರೆಸ್ಸಸ್ಸು ಎಲ್ಲ ತುಂಬ ಚೆನ್ನಾಗಿತ್ತು. ನಮ್ಮ ಮನೆಯವ್ರು ಅವಳನ್ನ ಎತ್ಕೊಂಡು ನಿಂತಿದ್ರು. ನಾನು ಸ್ವಲ್ಪ ಹಂಗೆ ಅವ್ರು ಆಡ್ಕೊಂಡು ಬರೋಣ ಅಂಥೇಳಿ ಬಂದಿದ್ದೀನಿ. ಇಲ್ಲಿ ಎಲ್ಲ ಥರದ್ದು ಫ್ರೂಟು ಕೂಡ ಸಿಗುತ್ತೆ. ಏನು ಸಿಗಲ್ಲ ಅಂತ ಕೇಳಬೇಡಿ, ಫ್ರೂಟ್ಸು ಅಷ್ಟೊಂದು ಫ್ರೂಟ್ ಸಿಗುತ್ತೆ. ನಾನು ಹಿಂಗಂತೀನಿ ಅವಳು ಏನು ಮಾಡ್ತಾಳೆ ಅಂತ. ಇಲ್ಲಿ ನೋಡಿ, ಇಲ್ಲಿ ನೋಡು ಬೇಗ ಚಿನ್ನಿಲ್ಲಿ. ಇಲ್ಲಿ ನೋಡಿ, ಇಲ್ವಾ? ಇಲ್ಲಿ ನೋಡು, ಸ್ಮೈಲ್ ಅಲ್ಲಿ ಸ್ಮೈಲ್, ಅಲ್ಲಲ್ಲಿ ಸ್ಮೈಲ್ ಸ್ಮೈಲ್ ಸ್ಮೈಲ್. ಸ್ಮೈಲ್ ಬಂಗಾರಿ. ಅಲ್ಲಿ ಡೈಪರ್ಗಳು ಕೂಡ ಇಲ್ಲಿ ಹಂಗೆ ಇರುತ್ತೆ. ಬಟ್ ಸೈಜ್ ಅವರೇನೋ ಡಿಫ್ರೆಂಟಾಗಿ ಬರ್ದಿರುತ್ತೆ. ಇಲ್ಲಿ ಮೀಡಿಯಮ್ ಅಂತಲೇ ಏನೋ ತೊಗೊಂಬಂದಿದ್ವಿ ನಾವು. ಮೇ ಬಿ ಜಪಾನ್ ಕ್ವಾಲಿಟಿದು, ಜಪಾನಿಂದ ಇದು ಮಾಡಿರ್ತಾರೆ ಅವರು. ನನಗೆ ಅದೇ ಲಾರ್ಜ್ ತೊಗೊಂಬಂದಿದ್ವಿ ನಾವು, ಗೊತ್ತಿಲ್ಲದೇ. ಮೀನ್ಸ್ ಯಾವ ಸೈಜ್ ಆಗುತ್ತೆ ಏನು ಇಲ್ಲಿದಂತ ಗೊತ್ತಿರಲಿಲ್ವಲ್ಲ. ಅವಳಿಗೆ ಮೀಡಿಯಮ್ಮೇ ಆಗ್ತಾಯಿತ್ತು ಆ ಟೈಮಲ್ಲಿ. ಲಾರ್ಜ್ ಸ್ವಲ್ಪ ದೊಡ್ಡದಿತ್ತು, ಅಲ್ಲೇ ಹಾಕ್ಬಿಟ್ಟು ಖಾಲಿ ಮಾಡಿದ್ದೆ. ನಾನು ಈ ಥರ ದೊಡ್ಡ ಪ್ಯಾಕ್ನ ನಾನು ಯೂಸ್ ಮಾಡ್ತೀನಲ್ಲ, ಅದನ್ನು ತೊಗೊಂಡೋಗಿದ್ದೆ. ಅವಳು ಪಾಪು ಇದೆ ಅಂತ ಹೇಳ್ಬಿಟ್ಟು ಪಾಪು ಜೊತೆ ಆಟ ಆಡ್ಕೊಂಡು ಕೂತಿದೆ. ಸೊ ಅಲ್ಲಿ ಸ್ವಲ್ಪ ದಿನ ತುಂಬ ವೈಟ್ ಆಗಿದ್ಲು, ಆಮೇಲೆ ಮತ್ತೆ ಬ್ಲ್ಯಾಕ್ ಆಗಿಬಿಟ್ಲು. ಅದೇನೋ ಒಂದೊಂದು ಕಡೆಗೆ ಸೆಟ್ ಆಗುತ್ತಲ್ಲ ಹಂಗೆ. ಅವಳಿರೋದೇ ಬ್ಲ್ಯಾಕು, ಅಂದರೆ ತುಂಬ ಏನಲ್ಲ, ನಾರ್ಮಲ್ ಮೀಡಿಯಮ್ಮು. ಬಟ್ ಒಂದೊಂದು ಸರಿ ವೈಟ್ ಕಾಣಿಸ್ತಾಳೆ, ಒಂದೊಂದು ಸರಿ ಬ್ಲ್ಯಾಕ್ ಕಾಣಿಸ್ತಾಳೆ. ಇವಾಗಂತೂ ತುಂಬ ಟ್ಯಾನ್ ಆಗಿಬಿಟ್ಟಿದ್ದಾಳೆ ಊರಿಗೆಲ್ಲ ಹೋಗಿ ಬಂದು. ಸೊ ಪಾಪು ಜೊತೆ ಆಟ ಆಡ್ತೀನಿ ಅಂತ ಹೇಳ್ಬಿಟ್ಟು ಆಟ ಆಡ್ಕೊಂಡಿದ್ಲು. ಲೀಕ್ ಆಗ್ತಿತ್ತು, ಚೆನ್ನಾಗಿರಲಿಲ್ಲ ಆ ಬ್ರ್ಯಾಂಡ್ ಏನು.
ಬಟ್ ಏನು ತೊಗೊಬೇಕು ಅಂತೇಳಿ ತೊಗೊಂಡಿದ್ವಿ. ಅಲ್ಲಿ ಬೇಕಿತ್ತಲ್ಲ, ಅವಳು ಚಿಕ್ಕವಳು ಬೇರೆ ಇದ್ಲು. ಅದು ಬೇರೆ ಕಡೆ ಹೋದಾಗ ಬೆಡ್ ಆಗಿರ್ಬೋದು, ನಮ್ಮದೇ ಎಲ್ಲ ಆದರೆ ಹೇಗೋ ಆಗಿಬಿಡತ್ತೆ, ಸೋಫಾಸ್ ಆ ಥರ ಎಲ್ಲ. ಸೊ ಅದಾದಮೇಲೆ ಇದನ್ನು ಕಟ್ ಮಾಡೋದನ್ನು ನೋಡ್ಕೊಳ್ಳಿ. ನ್ಯೂ ಮಾಮ್ಸ್ ಏನಾದರೂ ಇದ್ದರೆ ಹೆಂಗೆ ಬೇಕಂಗೆ ತೆಗೆಯೋದಕ್ಕಿಂತ ಬೆಟರ್ ಈ ಥರ ಮಧ್ಯ ಈ ಥರ ಕಟ್ ಮಾಡಿಕೊಂಡು ನೀವು ಈ ಚಾಕ್ಲೇಟ್ಸ್ ಓಪನ್ ಏನಾದರೂ ಮಾಡ್ತೀರಲ್ಲ ಆ ಥರ ಓಪನ್ ಮಾಡಿಕೊಂಡ್ರೆ ತೆಗಿಯೋಕ್ಕೂ ಈಸಿಯಾಗಿರುತ್ತೆ ಆ್ಯಂಡ್ ಇಟ್ಟೋದಕ್ಕೂ ಕೂಡ ಈಸಿಯಾಗಿರುತ್ತೆ. ಇಲ್ಲಾಂದರೆ ಒಂದೊಂದು ಸೈಡಲ್ಲಿ ಓಪನ್ ಮಾಡು ತೆಗಿ ಅಂದಾಗೆಲ್ಲ ಗಜ್ಜಿ ಬಿಜಿ ಆಗುತ್ತೆ ನೋಡಿ. ಈ ಥರ ಇದ್ದಾಗ ಎಳ್ಕೊಳ್ಳೋದಕ್ಕೂ ಕೂಡ ನೀಟಾಗಿ ಜೋಡಿಸೋದು ಥರನೇ ಇರುತ್ತೆ. ತೊಗೊತಿರ್ಬೋದು, ತುಂಬ ಚೆನ್ನಾಗಿ. ನಾನು ಹೀಗೇ ಮಾಡೋದು, ಒಂದು ಕಡೆ ಹಾಕ್ಬಿಟ್ಟು ಇಟ್ಬಿಟ್ಟಿರ್ತೀನಿ. ಅದೇ ಕಟ್ ಮಾಡಿ ತೊಗೊಳೋದಕ್ಕೆ ಈಸಿ ಆಗುತ್ತೆ. ಅವಳು ನುಡುಕಿತಾ ಆಗ್ತಿದ್ದಾಳೆ. ಸೊ ಇದು ತುಂಬ ದಿನದ ಹಿಂದಿಂದನೇ ಅಂತ ಹೇಳ್ಬೋದು. ಅದ್ರ ಜೊತೆ ಜಾಯಿನ್ ಮಾಡಿದ್ದೀನಿ ಅಂತ ಏನು ಒಳ್ಳೆ ಕ್ವಾಲಿಟಿ ಅಲ್ಲ ಅಂತ ಅಂದ್ಕೊಂಡೆ, ಬಟ್ ಜಾಸ್ತಿ ಇತ್ತಲ್ಲ. ಸೊ ಇದೇ ಒಂದು ಕಡಿಮೆ ಅಂತ ಹೇಳ್ಬೋದು. 2000 ರುಪೀಸ್ ಏನೋ ಆಗಿತ್ತು ಇಷ್ಟಕ್ಕೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಹೊಟ್ಟೆ ಉರಿತಾಯಿತ್ತು. ಅದಾದಮೇಲೆ ಸ್ವಲ್ಪ ತಿಂಡಿ ತಿಂದ್ಕೊಂಡು ನಾವೆಲ್ಲ ಪ್ಯಾಕ್ ಮಾಡ್ತಿದ್ವಿ. ಪ್ಯಾಕ್ ಮಾಡಿರೋದನ್ನೆಲ್ಲ ನಮಗೆ ಒಂದು ಅಲ್ಲಿಂದ ಇಲ್ಲಿ ಕಳಿಸೋದಕ್ಕೆ ಒಂದು ಜಾಗ ಇತ್ತು. ಸೊ ಆಫೀಸಿಂದ ಪೇ ಮಾಡ್ತೀವಿ ಅಂತ ಹೇಳಿದರು ನಮ್ಮ ಐಟಮ್ಸ್ನ ತೊಗೊಳೋದಕ್ಕೆ. ಅದನ್ನೆಲ್ಲ ಪ್ಯಾಕ್ ಮಾಡಿ ಅವ್ರನ್ನ ಕರೆಸಿ ನಾವು ಕಳಿಸಿದ್ದೀವಿ. ಏನೇನು ಅದನ್ನೆಲ್ಲ ತೋರಿಸ್ತೀನಿ ಬನ್ನಿ. ಅಪ್ಪಿ ಚೆನ್ನಾಗಿದೆಯಾ ಅಮ್ಮ? ಇಲ್ಲಿ ಫ್ರೂಟ್ ಟೇಸ್ಟ್ ಚೆನ್ನಾಗಿದೆಯಾ? ಚಿನ್ನಿ ಇಲ್ಲಿ ಯಮ್ ಯಮ್ ಯಮ್ಮ. ಐ ಪೂರ್ತಿ ಹಾಕೊಂಡ್ಬಿಡ ಮರ ಐತಿ ತೆಗಿ. ಯಪ್ಪ ಇವಳು ನಾನು ಏನಾದ್ರು ಮಾಡ್ತಾಳೆ ಮರ ಇರ. ಈ ಕಡೆ ಕ್ಯಾರೆಟು, ಈ ಕಡೆ ಮಸ್ಕ್ ಮೆಲನ್ನು. ಯಾವ್ದು ಚೆನ್ನಾಗಿದೆ? ಎಮ್ಮಿನಾ? ಟೇಸ್ಟ್ ಹೆಂಗಿದೆ? ಟೇಸ್ಟ್ ಹೆಂಗಿದೆ ತೋರಿಸು. ಅದ್ರೊಳಗೆ ಇಟ್ಕೊಂಡು ತೋರಿಸ್ಬಾರ್ದು. ಈಗ ಹೇಳು ಹೆಂಗಿದೆ ಟೇಸ್ಟು? ಈಗ ಹೆಂಗಿದೆ ಟೇಸ್ಟ್ ಹೇಳು. ಹೆಂಗಿದೆ ಟೇಸ್ಟು? ಇರು, ಟೇಸ್ಟ್ ಹೆಂಗಿದೆ ಮಸ್ಕ್ ಮೆಲನ್ನು? ಹೆಂಗಿದೆ ಪುಟ್ಟು? ಚೆನ್ನಾಗಿದೆಯಾ? 35 kg ಅಷ್ಟು ಪ್ಯಾಕ್ ಮಾಡಬೇಕು ಅಂತ ಹೇಳಿದರು. ನಾನು ಹೆಂಗಿದ್ರು ಆಫೀಸಿಂದ ಪೇ ಮಾಡ್ತಾರಲ್ವ, ಒಂದು ಓವನ್ ಕೂಡ ಇತ್ತು ಅಲ್ಲಿ. ಬಟ್ ಮೇಕ್ ಹಾಟ್ ಮಾಡೋದಕ್ಕಷ್ಟೇ ತೊಗೊಂಡಿದ್ರು. ಅದನ್ನೇ ಹಾಕ್ಬಿಟ್ಟು ಹೋಗ್ಬೇಕು, ಅಲ್ಲಿ ಸೇಲ್ ಮಾಡೋದಕ್ಕೂ ಕೂಡ ಅವರು ನಮಗೆ ಅಷ್ಟು ಗೊತ್ತಿರಲಿಲ್ಲ ಯಾರನ್ನು. ಸರಿ ಅಂತ ಹೇಳ್ಬಿಟ್ಟು ಅದೇ ಒಂದು 10-11 kg ಏನೋ ಬಂದಿತ್ತು. ಸೊ ನಾವು ತೊಗೊಂಡೋಗೋದಾದರೆ ನಮ್ಮ ಪ್ಯಾಕೇಜು ಸೇರಿ ಅದು ಜಾಸ್ತಿ ಆಗುತ್ತೆ ಅಂತ ಹೇಳ್ಬಿಟ್ಟು ಆಫೀಸ್ ಕಡೆಯಿಂದ ಮಾತಾಡಿ ಅಲ್ಲಿಂದ ಇಲ್ಲಿಗೆ ಕೊರಿಯರ್ ಮೀನ್ಸ್ ಅಲ್ಲಿಂದ ಇಲ್ಲಿಗೆ ಶಿಫ್ಟ್ ಮಾಡಿಸೋದಕ್ಕೆ ಇಷ್ಟು ಪ್ರೈಸು, ಇಷ್ಟು 35 kg ಅಷ್ಟಿರುತ್ತೆ ಅಂಥೇಳಿ. ಅದರಲ್ಲಿ ಸ್ವಲ್ಪ ಐಟಮು One minute, I take one photo. Okay. So who will pay? Yeah, I take. Yeah. ಕಪುಂಕ. ಸೊ ಅವರು ಬಂದು ಲಗೇಜಸ್ನ ತೊಗೊಂಡೋಗಿದ್ರು. ನಾವೆಲ್ಲ ಪ್ಯಾಕ್ ಮಾಡಿಸಿ ಅವ್ರಿಗೆಲ್ಲ ಪೇ ಮಾಡೋದಕ್ಕೆ ಅಂಥೇಳಿ ನಾವು ಹೊರಡ್ತಾ ಇದ್ದೀವಿ. ಬಿಕಾಸ್ ಅವ್ರು ತೊಗೊಂಡೋಗಿ ಅವ್ರು ಕಾಲ್ ಮಾಡ್ತಾರೆ ರೀಚ್ ಆಗಿದೆ ಅಂದಿದ್ದ ಟೈಮಿಗೆ ನಾವು ಹೋಗಬೇಕು. ಸರಿ, ಅವರು ಬಂದು ತೊಗೊಂಡೋಗಿ ನಾವು ಎಲ್ಲ ಊಟ ಮುಗಿಸಿ ನಾವು ಕೂಡ ಅಲ್ಲಿ ಹೋಗಿ ಎಲ್ಲ ರೆಡಿ ಮಾಡಿ ಬರೋಣ ಅಂಥೇಳಿ ಹೋಗ್ತಿದ್ದೀವಿ. ಟೂಟು ಬೇಬಿ, ಬೇಬಿ ಇಲ್ಲಿ, ಬೇಬಿ ಟೂಟು ಬೇಬಿ ಅಲ್ಲಿ ನೋಡು, ಅಲ್ಲಿ ಮಿರರಲ್ಲಿ ನೋಡಪ್ಪ, ಅಲ್ಲಿ ಚೀ ಕನ್ನಡಿ. ಅಮ್ಮು ನೋ, สถานีต่อไป ಅಮ್ಮು ನೋ ನೋ. สามารถเปลี่ยนเส้นทางไปรถไฟฟ้า Airport Rail Link ได้ที่สถานีนี้ Next station พญาไท ಅಲ್ಲಿ 2 ಮಕ್ಕಳು ಆಟ ಆಡ್ತಿದ್ವಲ್ಲ, ಅವ್ರನ್ನ ಇವಳಿಗೆ ಮಾತಾಡಿಸ್ಬೇಕು ಅಂತ, ಅಂದರೆ ಇವಳು ಅವ್ರನ್ನ ಮಾತಾಡಿಸ್ಬೇಕು ಅಂತ. ಯಾಕೆ ಲ್ಯಾಂಗ್ವೇಜ್ ಗೊತ್ತಿಲ್ಲ, ಮತ್ತು ಇದು ಬೇರೆ ಕಿರಿಸ್ತಾ ಇತ್ತು. ಅವ್ರು ಬಂದು ಮಾತಾಡ್ತಾಯಿಲ್ಲ, ಇವಳು ಅವರು ಆಟ ಆಡೋದನ್ನು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಮಾತಾಡೋದಕ್ಕೆ ಹೋಗ್ತಿದ್ಲು. ಕಿರ್ಚಿದ್ರೆ ಎಲ್ಲ ಇವಳೇ ನೋಡೋರು. ಅಲ್ಲಿ ಯಾವ ಮಗುನೂ ಕಿರ್ಚೋದು ಆ ಥರ ಏನೂ ಮಾಡ್ತಿರ್ಲಿಲ್ಲ. ಬಟ್ ಈ ಥರ ದೊಡ್ಡವ್ರು ಆಟ ಆಡೋದು. ಫೈಟಿಂಗ್ ಬಂಗಾರಿ. ನೋ ನೋ ನೋ, ಅವ್ರು ಫೈಟ್ ಮಾಡ್ತಿರೋದು, ನೀನಲ್ಲ. ಬಾಯ್ ಮಾಡು ಚಿನ್ನು, ಬಾಯ್ ಪ್ಲೀಸ್. ಬಾಯ್. ಮೊನ್ನೆ ಬಂದಿದ್ವಲ್ವಾ ಆ ಟೈಮಲ್ಲಿ, ಅಂದರೆ 1 ವೀಕ್ ಆಗಿತ್ತು ಆ ಟೈಮ್ಗೂ ಈ ಟೈಮ್ಗೂ.
ಸ್ವಲ್ಪ ನೋಡಿಕೊಂಡೆಲ್ಲ ಇವತ್ತು ಹೋದರೆ ನಮಗೂ ಈಸಿ ಆಗುತ್ತೆ. ನೋಡ್ಕೊಂಡಂದರೆ ಅದನ್ನೆಲ್ಲ ಪಾರ್ಸಲ್ ಇಟ್ಬಿಟ್ಟು ಹೋದರೆ ಅವತ್ತು ಬಂದಾಗ ನಮ್ಗೆ ಗೊತ್ತಿರಲಿಲ್ಲ. ಸೊ ಇದನ್ನು ನೆಟ್ಟಲ್ಲಿ ಆನ್ಲೈನಲ್ಲಿ ಹುಡುಕೊಂಡು ಮಾಡಿ ಎಲ್ಲ ಇದು ಮಾಡಿದ್ದೀವಿ. ಸೊ ಅದಕ್ಕೆ ಹೋಗೋದಕ್ಕೆ ದಾರಿ ಚಟಾಚುಕ್ ಮಾರ್ಕೆಟ್ ಒಳಗಡೆ ಮಿನಿ ಚಟಾಚುಕ್ ಮಾಲ್ ಇದೆ. ಸೊ ಅಲ್ಲಿ ಹೋಗಬೇಕು. ಅಲ್ಲೇ ಹಂಗೆ ಅಂದಿವೆ ಹೋಗ್ತಿದ್ವಲ್ಲ ಅಂತ ಹೇಳ್ಬಿಟ್ಟು ಡ್ರೆಸ್ ಎಲ್ಲ ಇತ್ತಲ್ಲ, ಹಂಗೆ ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಎಲ್ಲ ಶಾಪಿಂಗ್ ಮಾಡ್ತಾಯಿದ್ರು. ಅವತ್ತು ಆ್ಯಕ್ಚುಲಿ ಸಂಡೇ ಏನೋ ಇತ್ತು ಅನಿಸುತ್ತೆ, ಸಂಡೇ. ಮನೆಯವರು ಬರೋದಕ್ಕೆ ನಮಗೂ ಅವ್ರಿಗೂ ಒಂದು 3 ಡೇಸ್ ಅನಿಸುತ್ತೆ ಮೇ ಬಿ ಇದ್ದಿದ್ದು. ನಮಗೆ 1 ಮಂತ್ಗೆ ಅಷ್ಟೇ ವೀಸಾ ಇಲ್ಲದೇ ಇದು ಕೊಡೋದು. ಇವಾಗ ವಿತೌಟ್ ವೀಸಾ ಮಾಡಿದಾರಲ್ಲ, ಮುಂಚೆಲ್ಲ ವೀಸಾ ಇದ್ದರೆ 2 ಮಂತ್ ಆ ಥರ ಕೊಡ್ತಿದ್ರು ಆ್ಯಕ್ಚುಲಿ. ಸೊ ಅದಾದಮೇಲೆ ನಾವು ಹುಡ್ಕೊಂಬಂದಂಥ ಶಾಪು ಫಾಸ್ಟ್ ಶಿಪ್ ಅಂತೇಳಿ ಮಿಕ್ಸ್ಡ್ ಚಟಾಚುಕ್ ಮಾರ್ಕೆಟಲ್ಲಿ ನೋಡಿ, ಮಿನಿ ಚಟಾಚುಕ್ ಅಂದೆ ನಾನು, ಮಿಕ್ಸ್ಡ್ ಚಟಾಚುಕ್ ಅಂತೇಳಿ. ಸೊ 1 ಮಂತ್ಗೆ ಅಷ್ಟೇ ನಾನು ನಮ್ಮ ಮನೆಯವರೆಲ್ಲ ಒಟ್ಟಿಗೆ ಬರೋದಕ್ಕೆ ಅಂತೇಳಿ ಪ್ಲ್ಯಾನ್ ಮಾಡಿ ಹೋಗಿದ್ದು. ಬಟ್ ನಮಗೆ ವೀಸಾ ಸ್ಟ್ಯಾಂಪ್ ಆಗಿದ್ದು 1 ಮಂತ್ಗೆ ಅಷ್ಟೇ. ಅದಾದಮೇಲೆ ಒಂದು 2-3 ಡೇಸ್ ಏನೋ ಇತ್ತು ನೋಡಿ. ಐಟಮ್ಸು, ಕಿಚನ್ ಐಟಮ್ಸ್ ಎಲ್ಲ ತುಂಬ ಇತ್ತು. ಯಾಕೆ ಬಿಟ್ಬಿಟ್ಟು ಬರಬೇಕು, ನಮ್ಮ ಮನೆಯವ್ರೇನು ಅಲ್ಲೇ ಸೆಟ್ಲಾಗ್ಬಿಡ್ತೀನಿ ಅನ್ನೋ ಥರ ಎಲ್ಲ ತುಂಬ್ಕೊಂಡು ಹೋಗ್ಬಿಟ್ಟಿದ್ರು ಅಡುಗೆ ಮಾಡೋದಕ್ಕೆಲ್ಲ. ಪಾಪ ಅಲ್ಲೂ ಬೇಕಲ್ವಾ, ನಾನು ಅವ್ರು ತುಂಬ್ಕೊಂಡು ಹೋಗೋದಕ್ಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ನನಗೆ ಅಲ್ಲಿ ಗೊತ್ತಾಯ್ತು. ಅಲ್ಲಿ ಹೋದ್ಮೇಲೆ ಇಷ್ಟ ಆದರೆ ಐಟಮ್ಸ್ ಇದ್ದಿದ್ದಕ್ಕೆ ನಾವು ಜೀವಂತವಾಗಿ ಬಂದಿದ್ದೀವಿ. ಇಲ್ಲಾಂದ್ರೆ ಅಲ್ಲಿದ್ದು ಏನೇನೋ ತಿನ್ಕೊಂಡು ಅದು ಹೆಂಗಿರ್ತಿದ್ವು ಅನ್ನೋ ಥರ ನನಗೆ ಫೀಲ್ ಆಯಿತು. ಸೊ ಅವರೆಲ್ಲ ಪ್ಯಾಕ್ ಮಾಡಿ ನಮ್ಗೆ ಸ್ಲಿಪ್ ಕೊಟ್ಟು ನಾವು ಪೇ ಮಾಡಬೇಕಿತ್ತಲ್ವ, ಅಲ್ಲಿಗೆ ಹೋದ್ವಿ. ಸೊ ನಾವು ಬರೋದಕ್ಕೂ ಅವ್ರು ಬರೋದಕ್ಕೂ ಹೇಳ್ದಂಗೆ 3-4 ಡೇಸ್ ಏನೋ ಬಾಕಿ ಇತ್ತು. ಆ ಟೈಮ್ಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮನೆಯವ್ರು ಏನು ಮಾಡಿದ್ರು, 1-2 ದಿನ ಮುಂಚೆ ಬುಕ್ ಮಾಡ್ಕೊಂಬಿಟ್ರು ನಮಗೆ. ಬಟ್ ವೀಸಾ ಸ್ಟ್ಯಾಂಪ್ ಆಗಿದ್ದು ನಮಗೆ 30 ಡೇಸ್ ಏನೋ ಅಷ್ಟೇ ಬುಕ್ ಆಗಿದ್ದು. ಡೇಟ್ ನನಗೆ ಮರ್ತೋಗ್ಬಿಟ್ಟಿದೆ, ತುಂಬ ಲಾಂಗ್ ಆಗೋ ಅಲ್ವಾ, ಹತ್ತತ್ರ 1 ಇಯರ್ ಆಗೋಕ್ಕಾಯಿತು. ಸೊ ಹಾಗಾಗಿ ಆಮೇಲೆ ನಮ್ಮನೆಯವರು ನಮ್ಮನ್ನೆಲ್ಲ ಇದನ್ನು ಪಾರ್ಸೆಲ್ ಮಾಡಿಸಿ ಇದು ಹಾಕ್ಬಿಟ್ಟು ಕೊರಿಯರ್ ಥರ ಮಾಡೋದಕ್ಕೆ ಪಾರ್ಸೆಲ್ಲು. ಆ್ಯಂಡ್ ನಮ್ಮನ್ನೆಲ್ಲ ಬೆಟರ್ ಆಯಿತು ಆ್ಯಕ್ಚುಲಿ ನಾವು ಬಂದಿದ್ದು. ಅವ್ರ ರೂಮ್ನ ಆನ್ ಡೇಟಿಗೆ 1 ಇಯರ್ಗೆ ರಿನ್ಯೂವೇಟ್ ಮಾಡಬೇಕು, ಇಲ್ಲಾಂದರೆ ಖಾಲಿ ಮಾಡಬೇಕು ಅಂತ ಇರುತ್ತೆ. ಸೊ ಇಲ್ಲ ನೋಡಿ, ಒಬ್ಬೊಬ್ಬ ಎಷ್ಟು ಉದ್ದ ಇದ್ದ, ನಿಜವಾಗ್ಲೂ ಗೊತ್ತು ತುಂಬ ಉದ್ದ ಇದ್ದ, ಅದಕ್ಕೆ ವಿಡಿಯೋ ಮಾಡಿದೆ. ಸೊ ಅವರು ಮತ್ತು ಹೋಟೆಲಲ್ಲಿ 3 ಡೇಸ್ ಅವ್ರಿಗೆ ಸ್ಟೇ ಮಾಡಿಸಿದ್ರು. ಬಿಕಾಸ್ 1 ಇಯರ್ ಆದಮೇಲೆ ಯಾರಿಗೆ ಆಗಲಿ ರಿನ್ಯೂವಲ್ ಮಾಡಲಿಲ್ಲ ಅಂದರೆ ಅವ್ರು ಪೇ ಮಾಡ್ತಿರ್ಬೇಕಾಗುತ್ತೆ ಪರ್ ಡೇಗೆ. ಅಲ್ಲಿ ಆ್ಯಕ್ಚುಲಿ ಎಷ್ಟಿತ್ತು ಅವ್ರ ರೆಂಟ್ ಅಂದರೆ 1 ಲ್ಯಾಕ್ ಬಾತ್ ಅಂತಲೇ ಹೇಳ್ಬೋದು. ಅಂದರೆ ಮಂತ್ಲಿ ನಮ್ಮ ಪೇಮೆಂಟಲ್ಲಿ ನಮ್ಮ ಮನೇಲಿ 2.5 ಲ್ಯಾಕ್ಸ್ ಅಷ್ಟು ರೂಮ್ಗೇನೆ ಇದ್ದಿದ್ದು. ಸೊ ಅದರಲ್ಲಿ 3 ಡೇಸ್ದು 4 ಡೇಸ್ದು ಕಟ್ ಮಾಡ್ಕೋತಾರಲ್ವ. ಸೊ ಅವರಿಗೆ ಆಫೀಸಿಂದ ರೂಮ್ ಬುಕ್ ಮಾಡಿಕೊಟ್ರು. ಸೊ ಅವ್ರಂದರು ನೀವು ಹೋಗಿದ್ದೆ ಬೆಟರ್ ಆಯಿತು, ನಾನೆಲ್ಲ ಪ್ಯಾಕ್ ಮಾಡ್ಕೊಂಡೆಲ್ಲ ಹೋಗೋದಕ್ಕೆ ಆಮೇಲೆ ಕಷ್ಟ ಆಯಿತು ಅಂಥೇಳಿ. ಸೊ ಅದಾದಮೇಲೆ ನೋಡಿ ಎಲ್ಲ ಹೆಂಗೆ ಹುಡುಗಿರೇ ಅಲ್ಲಿ ಜಾಸ್ತಿ ಇದ್ದಿದ್ದು ಪ್ಯಾಕ್ ಮಾಡೋದಕ್ಕೆಲ್ಲ. ನಮ್ಮ ಮನೆಯವರು ತುಂಬ ಸರಿ ಅಲ್ಲಿ ಹೋಗಿ ಎಂಕ್ವೈರಿ ಮಾಡಿಕೊಂಡು ಯಾವ ಥರ ಏನು ಹೇಗೆ ಮಾಡ್ತೀರಾ ಅಂತೆಲ್ಲ. ಅದಾದಮೇಲೆ 2 ಬಾಕ್ಸಸ್ನ ಮಾಡಿದ್ರು. ಯಾಕೆಂದರೆ 1 ಬಾಕ್ಸು ಶಿಪ್ಪಲ್ಲಿ ಹೋಗುತ್ತೆ, 1 ಬಾಕ್ಸು ಫ್ಲೈಟಲ್ಲಿ ಹೋಗುತ್ತೆ ಅಂತೇಳಿ. ಶಿಪ್ಪಲ್ಲಿ ಹೋಗೋ ಐಟಮ್ಸ್ ಯಾವುದಂದರೆ ಮಸಾಲ ಐಟಮ್ಸ್ ಎಲ್ಲ ಇರುತ್ತಂತಲ್ವ, ಅದನ್ನೆಲ್ಲ ಸ್ವಲ್ಪ ಶಿಪ್ಪಲ್ಲಿ ಕಳ್ಸಲ್ಲ. ಕಿಚನ್ ಐಟಮ್ಸ್ ತುಂಬಾ ಇತ್ತು. ಅಲ್ಲಿ ಇಂಡಿಯಾದವ್ರು ಯಾರೂ ಬಂದು ಅಡುಗೆ ಮಾಡ್ಕೊಂಡು ತಿನ್ನೋ ಅಷ್ಟು ಆ ಥರದವ್ರು ಯಾರೂ ಇರಲಿಲ್ಲ. ಅದಕ್ಕೆ ಯಾಕೆ ಬಿಟ್ಬಿಟ್ಟು ಬರಬೇಕು, ನಾನು ತೊಗೊಂಡಂಥ ಗಿಫ್ಟ್ ಕೊಡೋದಕ್ಕಾಗಿರ್ಬೋದು, ನನ್ನ ಬಟ್ಟೆಗಳಾಗಿರ್ಬೋದು, ಆ ಥರದ್ದೆಲ್ಲ ಸೇರಿ ನನಗೆ ಒಂದು 25 kg ಅಷ್ಟು ಆಗಿತ್ತು. ಸೊ ಅವ್ರಿಗೆ ಒಂದು 25 kg ಅಷ್ಟು ಅಷ್ಟೇ ಇತ್ತು. ಇನ್ನು ಮಿಕ್ಕಿದ್ದನ್ನೆಲ್ಲ ಈ ಥರ ಪಾರ್ಸೆಲ್ ಮಾಡ್ಬೋದು 35 kg ಅಷ್ಟು ಅಂತ ಹೇಳಿಬಿಟ್ಟು ನಾವು ಈ ಥರ ಚೂಸ್ ಮಾಡ್ಕೊಂಡ್ವಿ. ಆವಾಗ ಅದೇ ಮಸಾಲ ಐಟಮ್ಸ್ ಎಲ್ಲ ಶಿಪ್ಪಲ್ಲಿ ಹೋಗುತ್ತೆ ಅಂತ ಅಂದ್ರಲ್ವ, ಸರಿ ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ಅಲ್ಲಿ ಹಾಕೋಣ. ಏಕೆಂದರೆ ದಾಲ್ ಆಗಿರ್ಬೋದು, ತುಂಬ ಚಿಲ್ಲಿ ಪೌಡರ್ಸ್ ಅದೆಲ್ಲ ತುಂಬಾ ಇತ್ತು, ನಮ್ಮನೆಯವ್ರು ಯೂಸ್ ಮಾಡಿರಲಿಲ್ಲ. ಸೊ ಹಾಗಾಗಿ ಅದರಲ್ಲಿ ಹಾಕ್ಬಿಟ್ಟು ಕಳಿಸೋಣ ಅಂತೇಳಿ ಯೋಚನೆ ಮಾಡಿ ಅದರಲ್ಲಿ ಹಾಕ್ಬಿಟ್ವಿ. ಒಂದು ಟೆನ್ಷನ್ ಕಳೀತು. ಬಟ್ ಅದು ನಮಗೆ ಬಂದು ಸೇರೋದಕ್ಕೆ ಹತ್ತತ್ರ 15 ಡೇಸ್ ಏನೋ ಆಯಿತು ಅಂತ ಹೇಳ್ಬೋದು. ಸರಿ, ಆದಮೇಲೆ ನಾನು ಏನೋ ಶಾಪಿಂಗ್ ಮಾಡ್ತಾನೆ ಆ್ಯಕ್ಚುಲಿ ನಮ್ಮದು ಚಾಕ್ಲೇಟ್ಸ್ ಎಲ್ಲ ಏನೂ ಕರೆಕ್ಟಾಗಿ ಬಂದು ನೋಡಿರಲಿಲ್ಲ. ಅದಾದಮೇಲೆ ಲಾಸ್ಟ್ ಟೈಮ್ ಊಟ ತಿಂದಿದ್ವಿ ಆ ಹೋಟೆಲಲ್ಲಿ, ತುಂಬ ಚೆನ್ನಾಗಿತ್ತು ಅಂತ ಬಂದ್ವಿ. ಈ ಸರಿ ತುಂಬ ಹದಗೆಟ್ಟು ಹೋಗಿತ್ತು, ವೆಜಿಟೇಬಲ್ ಫ್ರೈಡ್ ರೈಸ್ ಅಂತ ಹೇಳಿ. ಸೊ ಅಲ್ಲಿಂದ ತಿಂದ್ಕೊಂಡು ನಾನು ನಿಮಗೆ ಕೊಕೊನಟ್ ಶೆಲ್ ತೋರಿಸಿದ್ನಲ್ವ, ಕಾಯಿನೆಲ್ಲ ಸಿಪ್ಪೆ ತೆಗೆದು ಅದ್ರೊಳಗಡೆದನ್ನ ಅದು ಹೆಂಗೆ ತೆಗಿತಾರೆ ಅಂತ ಗೊತ್ತಿಲ್ಲ, ಅದು ಮಿಷಿನ್ ಇತ್ತು, ಇಲ್ಲಿ ತೆಗಿತಾರೆ ಏನೋ ಗೊತ್ತಿಲ್ಲ ನನಗೆ. ಸೊ ಅದರೊಳಗಡೆ ನೀರು ಹಂಗೆ ಇರುತ್ತೆ, ಎಳ್ನೀರು ಸಿಪ್ಪೆ ಮಾತ್ರ ತೆಗೆದಿರಿ. ಸಿಪ್ಪೆ ಅಂದರೆ ಅದೇ ಕಾಯಿ ಚಿಪ್ಪದು ಇದೆಲ್ಲ ಇರುತ್ತಲ್ಲ, ಫುಲ್ ತೆಗೆದು ಒಳಗಡೆ ಇರೋ ಕಾಯಿ ಮತ್ತು ಅದರೊಳಗಡೆ ಇರೋ ಎಳ್ನೀರನ್ನ ಕೊಟ್ಟಿರ್ತಾರೆ. ಎಲ್ಲೂ ಓಪನ್ ಆಗಿರಲ್ಲ, ಹಂಗೆ ರೌಂಡ್ ಆಗಿರುತ್ತೆ. ನಾವು ಆ ಕಡೆ ತೋರಿಸ ಅವಳಿಗೊಂಚೂರು ಇಗಿಸ್ಬಿಡ ಇಲ್ಲಿ ನೋಡ.
ಈ ನನ್ನ ಮಗಳು ಎಲ್ಲೂ ಬಿಡ್ತಾಯಿಲ್ಲ ನೋಡಿ ನನಗೆ ತಿನ್ನೋದಕ್ಕೆ ಮಾಡೋದಕ್ಕೆ. ಸೊ ಇದು ತುಂಬ ಹಾರ್ಡಾಗಿತ್ತು ಕಾಯಿ ಅಂತ ಹೇಳ್ಬೋದು, ತುಂಬ ಸಾಫ್ಟಾಗಿರುತ್ತೆ. ನಾನು ಲಾಸ್ಟ್ ಟೈಮ್ ಒಂದು 2-3 ಸರಿ ಇಷ್ಟು ದಿನದಲ್ಲಿ ನನಗೆ ಇಲ್ಲೇ ಸಿಕ್ಕಿದ್ದು ಅಂತ ಹೇಳ್ಬೋದು. ಕಟ್ ಮಾಡೋದಕ್ಕೂ ಕೂಡ ಅದು ಕೊಟ್ಟಿರ್ತಾರೆ. ಕಟ್ ಮಾಡ್ತಾಯಿದ್ದೀನಿ ಅದು ಆಗ್ತಾಯಿಲ್ಲ. ಅಂದರೆ ಇದು ಬಲ್ತೋಗಿತ್ತು. ಈ ಎಳೆದಿದ್ರೆ ಈಸಿಯಾಗಿ ಅದರಲ್ಲಿ ಕಟ್ ಮಾಡ್ಕೊಂಡು ತಿನ್ನೋಕೆ ಬರುತ್ತೆ. ಎಳ್ನೀರನ್ನ ಕುಡ್ಕೊಂಡು ಆ ಕಾಯಿನ ಕಟ್ ಮಾಡ್ಕೊಂಡು ತಿನ್ಬೋದು. ಲಾಸ್ಟ್ ಟೈಮ್ ನಾನು ಬಂದಾಗ ನನಗೆ ತುಂಬ ತಿಂದಿದೆ ಅಂತ ಹೇಳ್ಬೋದು ಪ್ರೆಗ್ನೆಂಟ್ ಇದ್ದಾಗ. ಬಟ್ ಇವಳನ್ನ ಕರ್ಕೊಂಬಂದಾಗ ಇದೇ ಫಸ್ಟ್ ಟೈಮ್ ಸಿಕ್ಕಿದ್ದು. ನಾನು ಚುಚ್ತಾಯಿದ್ದೀನಿ ಅದು ಆಗ್ತಾನೇ ಇಲ್ಲ. ಸೊ ಒಂಥರ ಟೇಸ್ಟಿ ತುಂಬ ಚೆನ್ನಾಗಿರುತ್ತೆ. ಅಂದರೆ ನಾವು ಕಾಯಿ ಹೊಡ್ಕೊಂಡು ಎಳ್ನೀರು ತಿಂದರೆ ಹೆಂಗಿರುತ್ತೆ ಹಂಗೆ ಇರುತ್ತೆ, ಡಿಫ್ರೆಂಟ್ ಏನಿಲ್ಲ. ಬಟ್ ಅವರು ತೆಗೆದು ಈ ಥರ ಮಾಡಿಟ್ಟಿರ್ತಾರಲ್ಲ, ಅವತ್ತೇ ಮಾಡಿ ಇದು ಮಾಡಿರ್ತಾರೆ ನೋಡಿ. ಕಾಯಿ ತುಂಬ ಬಲ್ತೋಗಿತ್ತು. ಸೊ ಕಾಯಿ ಏನು ಇಷ್ಟ ಆಗಲಿಲ್ಲ, ಎಳ್ನೀರು ಸೇಮ್ ಇದ್ದಂಗೆ ಇರುತ್ತೆ. ಕೊಡ್ತೀನಿ ಅಲ್ಲಿದೆ ಬೇರೆ ಟೂ ಮಚ್. ಅಲ್ಲೊಂದು ಬೇರೆ ಪೈಪ್ ಇದೆ ಕೊಡು. ಸುಮ್ಮನೆ ಕೂತ್ಕೋ. ಆ ಪೈಪ್ ಬೇಕಂತ ಹಿಡ್ಕೋತೀಯಾ? ಸುಮ್ಮನೆ ಕೂತ್ಕೋ. ಅದೊಂದು ಪೀಸ್ ತಿನ್ಸು ಹೋಗಿ. ಒಂದು ಪೀಸ್ ಕೊಡಮ್ಮ ಅವ್ರ ಕೈ. ಒಂಚೂರು ನನಗೆ ಕಟ್ ಮಾಡೋಕ್ಕಾಗ್ತಿಲ್ಲ, ಸುಮ್ಮನೆ ಕೂತ್ಕೋ ಅಲ್ಲಿ. ಅದಾದಮೇಲೆ ಅಲ್ಲಿ ಅವೈಕೆಡೋದು ಐಸ್ ಕ್ರೀಮ್ಸ್ ಎಲ್ಲ ಇತ್ತು. ಅವೈಕೆಡೋಯಿಂದ ಮಾಡಿರ್ತಕ್ಕಂಥದ್ದು. ನನಗೆ ಅವೈಕೆಡೋ ಅಂದರೆ ತುಂಬ ಇಷ್ಟ. ಏನಂದರೆ ಬೆಣ್ಣೆಹಣ್ಣು, ಬಟರ್ ಫ್ರೂಟ್ ಏನು ಹೇಳ್ತೀವಿ ಅದು. ಸೊ ಅದನ್ನು ತೊಗೋತೀನಿ ಅಂತ ಹೇಳಿದೆ. ಲಾಸ್ಟ್ ಡೇ ಅಲ್ವಾ, ಏನು ಬೇಕೆಲ್ಲ ತಿನ್ಕೊಂಬಿಡೋಣ, ಇದೆಲ್ಲ ವೆಜ್ ಅಲ್ವಾ. ಸೊ ಅದಾದಮೇಲೆ ಎಲ್ಲ ಒಂದ್ಸರಿ ಕ್ಯಾಪ್ಚರ್ ಮಾಡಿಕೊಂಡೆ ಚಟಾಚುಕ್ ಮಾರ್ಕೆಟ್ನ. ಇನ್ನು ಲೈಫಲ್ಲಿ ಇಲ್ಲಿಗೆ ಬರ್ತೀವೋ ಬರಲ್ವೋ ಗೊತ್ತಿಲ್ಲ, ಬಿಕಾಸ್ ಬಂದಿರೋ ಕಂಟ್ರಿಗೆ ನಾವಾಗೆ ಬರೋದಕ್ಕೆ ಬೇಜಾರಾಗುತ್ತೆ. ಮಳೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ಫ್ರೆಂಡ್ಸ್, ಮಳೆಯಲ್ಲಿ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ. ಎಲ್ಲೂ ಹೋಗೋಕ್ಕಾಗ್ತಿಲ್ಲ, ಎಲ್ಲೂ ಬರೋಕ್ಕಾಗ್ತಿಲ್ಲ ಫ್ರೆಂಡ್ಸ್. ಅಯ್ಯೋ ಫ್ರೆಂಡ್ಸ್, ನನ್ನೇ ನೋಡ್ತಿದ್ದಲ್ಲ ನೀವು ಮಾತಾಡ್ತಿದ್ರೆ. ಹಾಂ, ಅದಕ್ಕೆ ಇಲ್ಲಿಂದ ಹೋಗೋಣ. ನಾನು ಹೋಗಿ ತೊಗೊಂಬರ್ತೀನಿ. ಇಲ್ಗೋ ಸ್ವಲ್ಪ ನಿಲ್ಲಿರಿ, ನೋಡ್ಕೊತಾ ಇರಬೇಕು. ಅಮ್ಮೋ ಸಿಗಾಕೊಂಡ್ಬಿಟ್ಟಿದ್ದೀವಿ ಫ್ರೆಂಡ್ಸ್. ಇಲ್ಲೆಲ್ಲೂ ಸಿಗಾಕೊಂಡ್ಬಿಟ್ಟಿದ್ದೀವಿ. ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್ ಸಿಗಾಕೊಂಡ್ಬಿಟ್ಟಿದ್ದೀವಿ ಫ್ರೆಂಡ್ಸ್. ಎಲ್ಲಿಗೆ ಹೋಗ್ಬೇಕಂತ ಗೊತ್ತಾಗ್ತಿಲ್ಲ. ಎಲ್ಲಿಗೆ ಹೋಗಬೇಕು ಫ್ರೆಂಡ್ಸ್? ಎಲ್ಲಿಗೆ ಹೋಗಬೇಕು? ಮಳೆ ಬರ್ತಿದೆ ಫ್ರೆಂಡ್ಸ್. ಇಲ್ಲೆಲ್ಲೋ ಏರ್ಪೋರ್ಟ್ಲಿಂಗ್ ಕೋಟೆ ಅನ್ನೋ ಕಡೆ ಕೂತ್ಕೊಂಡಿದ್ದೀವಿ. ನೋಡಿರೋ ಜಾಗ ನೋಡೋದಕ್ಕೇ ಬೇಜಾರಾಗುತ್ತೆ ನಾವೇ ಬರೋದಕ್ಕೆ. ಬಟ್ ಅವರೇ ಕರೆಸ್ಕೊಂಡು ಅವ್ರ ಆಫೀಸಿಂದ ಕರೆಸ್ಕೊಂಡು ಇದ್ದರೆ ಹೋಗ್ಬೋದೇನೋ ಗೊತ್ತಿಲ್ಲ. ಬರ್ತೀವೋ ಇಲ್ವೋ ಏನೋ ಒಂಥರ ಫೀಲ್ ಬ್ಯಾಡ್ ಆಗ್ತಿತ್ತು ಹಿಂದಿನ ದಿನ. ಅದಾದಮೇಲೆ ಸ್ವಲ್ಪ ಅವಳಿಗೆ ಡ್ರೆಸ್ಗಳನ್ನ ತೊಗೊಂಡಿದ್ದೆ. ಚೇಂಜ್ ಆಗ್ತಿರ್ಲಿಲ್ಲ, ಬಿಕಾಸ್ ಇನ್ನೊಂದು ಪ್ರತಿಯೊಂದು ಮಾರ್ಕೆಟ್ ಅಂತೇಳಿ ಅದೇ ಆನ್ ದಿ ವೇ ಬರೋ ರೋಡಲ್ಲೇ ಚೇಂಜ್ ಮಾಡ್ಕೊಂಡು ಹೋಗೋಣ ಅಂತೇಳಿದ್ವಿ. ತುಂಬ ಮಳೆ ಆಗಿತ್ತು. ವೆಯ್ಟ್ ಮಾಡ್ತಾ ಇದ್ದಿದ್ರೆ ಸಂಜೆ ಆಗಿಬಿಡ್ತಿತ್ತು. ಆಲ್ರೆಡಿ 4-5 o'clock ಆಗಿತ್ತು. ನಮ್ಮ ಮನೆಯವ್ರು ಅಂದರು, ನಿನಗೆ ಗೊತ್ತಾಗಲ್ಲ ಪ್ಲೇಸು, ನಾನು ಹೋಗಿ ತೊಗೊಂಬರ್ತೀನಿ, ಅವಳನ್ನ ಇಟ್ಕೊಂಡಿರೋ ಅಂತ. ಅವ್ರಿಗೆ ಪ್ಲೇಸ್ ಗೊತ್ತಿಲ್ಲ. ಆಮೇಲೆ ನಾನು ಹೇಳ್ದೆ, ಇಲ್ಲ ನಾನು ತೊಗೊಂಬರ್ತೀನಿ, ಯೋಚನೆ ಮಾಡಬೇಡಿ ಅಂತ ಹೇಳಿಬಿಟ್ಟು ನಾನು ಈ ಹೋಟೆಲ್ ಹತ್ರ ಅವ್ರನ್ನ ಬಿಟ್ಟು 1-2 ಕಿಲೋಮೀಟರು ವಾಕಲ್ಲೇ ಹೋಗಿ ನಾನು ಹೋಗೋಕೆ 1 ಕಿಲೋಮೀಟರ್, ಬರೋಕ್ಕೆ 1 ಕಿಲೋಮೀಟರು ತೊಗೊಂಡು ಬಂದೆ. ಬೇಗ ಹೋಗಿ ಬೇಗ ಬಂದೆ. ಮಳೆ ಬೇರೆ ಬರ್ತಿತ್ತಲ್ವ, ಸುಮ್ಮನೆ ಯಾಕೆ ತುಂಬ ಹೊತ್ತು ಮಾಡೋದು ಅಂತ ಹೇಳಿಬಿಟ್ಟು ನನಗೆ ಒಂದು ಬೇಗ ಅಂದರೆ ತುಂಬಾ ಬೇಗ ಬಂದೆ. ಓಡ್ ಬಂದೆ ಅಂತ ಹೇಳ್ಬೋದು. ನಮ್ಮ ಮನೆಯವರು ತೊಗೊಂಬಂದಿಲ್ಲ, ನಿನ್ಗೆ ಗೊತ್ತಾಗ್ದೇ ದಾರಿ ತಪ್ಪಿಸ್ಕೊಂಡ್ಬಂದಿದ್ದೀನಿ, ನನಗೆ ಸುಳ್ಳು ಹೇಳ್ತೀಯ ಅಂತ ಅಂದರು. ಯಾವುದೇ ಆಗಲಿ ಒಂದು ಜಾಗನ ನೋಡ್ಕೊಂಡಿದ್ರೆ ನಾನು ಅಷ್ಟು ಈಸಿಯಾಗಿ ಮರೆಯಲ್ಲ. ನಾನು ಏನೋ ಒಂದು ರೋಡ್ ಹಂಗಿಂಗೆ ಆಗ್ಬೋದು, ಬಟ್ ಪರ್ಫೆಕ್ಟ್ ಜಾಗಕ್ಕೆ ಹೋಗ್ತೀನಿ. ಇಂಡಿಯಾ ಅಂತಲ್ಲ, ಯಾವುದೇ ಕಂಟ್ರಿ ಆಗಿರಲಿ. ತುಂಬ ಜನ 15 ಡೇಸ್ಗೆ 1 ಮಂತ್ಗೆಲ್ಲ ಅಂತ ಸಿಮ್ ತಗೋತಾರೆ. ನಾನು 2 ಟೈಮ್ ಬಂದರೂ ನಾನು ಅಲ್ಲಿ ಸಿಮ್ ತೊಗೊಂಡಿರಲಿಲ್ಲ. ನಮ್ಮನೆಯವ್ರು ಅಂತ ಇದ್ದರು, ಪರವಾಗಿಲ್ಲ ಚುರುಕಿದೆಯಾ ನೀನು, ಬುದ್ಧಿವಂತೆ, ಇಂಟೆಲಿಜೆಂಟ್ ಅಂತೇಳಿ. ಸೊ ಇವತ್ತಿನ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇದು ನಮ್ಮ ಲಾಸ್ಟ್ ಡೇ ಬ್ಯಾಂಕಾಕಲ್ಲಿ ಅಂತ ಹೇಳ್ಬೋದು. ಸೊ ಸುತ್ತಾಡ್ಕೊಂಡು ಸ್ವಲ್ಪ ಅದು ಇದು ತಿನ್ಕೊಂಡು ಈವ್ನಿಂಗ್ ಮನೆಗೆ ಬರೋ ಅಷ್ಟೊಳಗೆ 8 o'clock ಆಯಿತು. ಮನೇಲೆಲ್ಲ ಪ್ಯಾಕ್ ಮಾಡಿದ್ವಿ, ನಾಳೆ ಹೊರಡಬೇಕು. ನಾಳೆ ವ್ಲಾಗ್ನ ಮಿಸ್ ಮಾಡಿದೆ. ಇಲ್ಲೆಲ್ಲ ಫ್ಲೈಟಿಗೆ ಹೋಗೋದಕ್ಕೆ ಮೀನ್ಸ್ ಗೆಟ್ ಇನ್ ಆಗೋದಕ್ಕೆ ಎಷ್ಟೆಲ್ಲ ಪ್ರೊಸೀಜರ್ ಇರುತ್ತೆ ಏನು ಅನ್ನೋದನ್ನೆಲ್ಲ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಸೊ ನಾನು ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಗ್ತಾ ಇರಿ, ಖುಷಿಯಾಗಿರಿ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.